ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರೀ ಇವತ್ತಿನ ಲಾಗ್ ಎದ್ರ ಬಗ್ಗೆ ಅಂದ್ರೆ ಪ್ರೇಮು ಅಣ್ಣರ ಬಗ್ಗೆ ನೋಡಿ. ಪ್ರೇಮು ಅಣ್ಣರು 4 ತಿಂಗಳಾಯಿತು ವಿಡಿಯೋ ಹಾಕಿದ್ದಿಲ್ಲ. ಇವತ್ತು 3 ಗಂಟೆಗೆ ವಿಡಿಯೋ ಬಂದೈತೆ ನೋಡಿ. ಎಲ್ಲರಿಗೂ ಖುಷಿ ವಿಚಾರ. ಇಡೀ ಅಷ್ಟೇ 8 ಲಕ್ಷ ಸಬ್ಸ್ಕ್ರೈಬರ್ಗೂ ತುಂಬ ಖುಷಿ ಆಗಿರ್ತೈತೆ. ಅದ್ರಾಗ ಇನ್ನೂ ಅವ್ರ ವಿಡಿಯೋ ನೋಡಿದೆ ನಾನು. ಬರಲ್ಲಿ ಬರ ನೋಡ್ಕೋತಾ ಬಂದೆ. ನಾನು ಕೂಡ ಮುದ್ದೆ ಬಳಕೆ ಹೋಗಿದ್ದೆ. ಅವ್ರ ಹಬ್ಬ ಇತ್ತು, ಅವರೆಲ್ಲರೂ ಕಾಣ್ತಾನೆ ಅನ್ನ ಅಂತೇಳಿ ನೋಡಿದೆ. ವಿಡಿಯೋನ ಮಾಡ್ಕೊಂಬಂದಿನಿ, ಶೇರ್ ಮಾಡ್ತೀನಿ ನಿಮಗೆ. ತುಂಬ ಖುಷಿ ಆಯ್ತು ನೋಡಿ. ಅವರು ಎಷ್ಟು ದೊಡ್ಡ ಫೇಮಸ್ ಆಗ್ಯಾರ ಅಣ್ಣರು. ದೀಪಾ ಸಿಸ್ಟರು ಪ್ರೇಮು ಅಣ್ಣ ಇದು ಆರವನ್ನ ಭಾಳ ಮಿಸ್ ಮಾಡ್ಕೋತಿದ್ವಿ. ಇವತ್ತು 3 ಗಂಟೆಗೆ ವಿಡಿಯೋ ಬರ್ತಾ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಇಲ್ಲಿ ನಾನು ಫೈನಲಾಗಿ ಮುದ್ದೆ ಬಳಕೆ ಬಂದೆ. ಮುದ್ದೆ ಬಳಕೆ ಸಿಕ್ಕಾಪಟ್ಟೆ ಗದ್ಲಿತ್ತು ನೋಡಿ. ಇವತ್ತು ಅಮಾವಾಸ್ಯೆ ಗದ್ಲಿರಲ್ಲ ಅಂತ ನಾನು ಅನ್ಕೊಂಡೆ. ದಿನಕ್ಕಿಂತ ಇವತ್ತು ಭಾರಿ ಗದ್ಲಿತ್ತು. ನಾಳೆಗೆ ಗುರುವಾರ ಮುದ್ದೆ ಬಳಕೆ ಅಂತೀರಿ, ಇವತ್ತು ಬುಧವಾರ. ಇವತ್ತಿನ ನೋಡಿ ಇದು ಇವತ್ತೇ ಬರುತ್ತೆ ನೋಡಿ. ಇವತ್ತು ವಿಶೇಷ ಐತ್ರಿ, ತುಂಬ ಖುಷಿ ಆಗೈತೆ. ಪ್ರೇಮೋನವ್ರು ವಿಡಿಯೋ ಬರ್ತಂತ ಎಲ್ಲರೂ ಕಾಯಕತ್ತಿ. ನಾನು 3 ಗಂಟೆ ಯಾವಾಗ ಆಗಿತ್ತು, ಯಾವಾಗ ವಿಡಿಯೋ ಬರ್ತಂತ ನಾನು ಹಂಗೆ ತೆರೆದು ನೋಡ್ಯಾಕ್ರಿ. ಇನ್ನೂ 3 ಗಂಟೆ ಆಗಿಲ್ಲ, 2:30 3 ಗಂಟೆ ಹಾಕಿ ಬಂದೈತೆ. ಇನ್ನೂ ಅನ್ನ ಇಲ್ಲಾರ ಬೆಟ್ಟಿ ಆತನ ಅಂತೇಳಿ ಅವ್ರ ಹಬ್ಬ ಐತೆ ನೋಡಿ ಇವತ್ತು. ಆ ದೇವ್ರು ಒಳ್ಳೇದು ಮಾಡಿರಿ. ಇದು ಯಾವ ದೇವ್ರು ಏನೋ ಗೊತ್ತಿಲ್ಲ, ನಾವು ವಿಡಿಯೋ ಮಾಡೀನಿ ರೀ. ಮುತ್ತೆಯವರು ಬಂದಿದ್ದರು. ಇವು ಅವ್ರಂದ್ರೆ ಪ್ರೇಮು ಅಣ್ಣರು ಅದಾರಲ್ರಿ, ಅವ್ರ ಮಂದಿದ್ದು ಜಾತ್ರೆ ಇದ್ದಂಗೆ ಐತ್ರಿ. ಮೆರವಣಿಗೆ ಐತಿ, ಕುಂಭ ಪಂಬ ಭಾರಿ ಇತ್ತು ರೀ. ತುಂಬ ಖುಷಿ ಆಯಿತು ನನಗೂ ಕೂಡ. ಇವತ್ತು ನಾನು ಸಂತೆಗೆ ಅಂತ ಹೋಗಿದ್ದು. ಅಲ್ಲಿ ಹೋಗಿ ಅವ್ರ ಮಂದಿ ಹಬ್ಬ ನೋಡಿ ತುಂಬ ಖುಷಿ ಆಯಿತು. ನೋಡಾಕತ್ತಿರ್ಬೇಕಾರೆ ಗೊಂಬೆಗಳು ಭಾರಿ ಜೋರಿತ್ತು ನೋಡಿ ಜಾತ್ರೆ. ಆದರೆ ಯಾವ ದೇವ್ರದ್ದು ಏನಂತ ನನಗೆ ಗೊತ್ತಾಗಲಿಲ್ಲ. ಅಷ್ಟೇ ನಾವು ವಿಡಿಯೋ ತೊಗೊಂಡೆ, ಅದಕ್ಕೆ ನಿಮಗೂ ಶೇರ್ ಮಾಡಿದ್ರಾಯ್ತು ಅಂತೇಳಿ ಶೇರ್ ಮಾಡಾಕತ್ತಿ ನೋಡಿ. ಇಲ್ಲೇ ಸಣ್ಣ ಗೊಂಬೆ ದೊಡ್ಡ ಗೊಂಬೆ ಯಾವ ಥರ ಎಷ್ಟು ಚಂದ ಅದಾವು. ತುಂಬ ಖುಷಿ ಆಯ್ತು ರೀ. ಪ್ರೇಮನ ಆದಷ್ಟು ಎಷ್ಟು ಜಲ್ದಿ ಲಾಗ್ ಹಾಕ್ತಾರಂತ ನನಗೆ ಗೊತ್ತಿದ್ದಿಲ್ಲ ರೀ. ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಐತೆ ರೀ. ಇರೋದು ನೋಡಿ, ಯಾರು ಕೂಲ್ ಅಂದ್ಮ್ಯಾಗ ಹೆಂಗೆ ತೊಡಕಿರುತ್ತೆ ಹಂಗೆ ಮನೆ ಅಂದ್ಮ್ಯಾಗ ಎಲ್ಲರದ್ದು ಸಮಸ್ಯೆ ಇರುತ್ತೆ. ಅವರೆಲ್ಲ ಸಮಸ್ಯೆ ಓಳಾಗಿ ಆರವ್ ನೋಡಿದ್ದೀನಿ ರೀ. ಭಾಳ ಖುಷಿ ಆಯಿತು. ನಾನು ಆ ವಿಡಿಯೋ ನೋಡೀನಿ. ಇವಾಗ ನೀವು ಕೂಡ ನೋಡಿರಿ, ಮಿಸ್ ಮಾಡ್ದೆ ನೋಡಿರಿ, ತುಂಬ ಖುಷಿ ಆಗುತ್ತೆ. ಅಣ್ಣ ಅವಾಗಿನಂಗೆ ಕ್ಲಿಯರಾಗಿ ಏನೂ ಹೇಳಿಲ್ಲ, ಹೇಳ್ತಾರೆ. ಆದರೆ ನನಗೆಲ್ಲ ಗೊತ್ತೈತೆ ರೀ ವಿಷಯ. ನಾನು ಹೇಳೋದಿಲ್ಲ ರೀ, ಯಾಕಂದ್ರೆ ಅವ್ರ ಪರ್ಸ್ನಲ್ ವಿಷಯ ಅವರೇ ಹಂಚ್ಕೋಬೇಕು. ನಾವು ಹಂಚ್ಕೊಂಡ್ರೆ ಅಷ್ಟೊಂದು ಸರಿ ಇರಲ್ಲ. ನೋಡ್ತಿರ್ಬೇಕು ಇಲ್ಲೇ ಎಲ್ಲರೂ ಅದಾರ ರೀ. ಇದ್ರೊಳಗೆ ಎಲ್ಲರೂ ಪ್ರೇಮು ಅನ್ನೋನು ಅದಾನ ರೀ. ಆದ್ರೆ ಇಲ್ಲಿ ಅದಾರ ಅನ್ನೋದು ಗೊತ್ತಾಗಲಿಲ್ಲ ನನಗೆ ವಿಡಿಯೋದಾಗ. ನೀವು ಅಬ್ಸರ್ವ್ ಮಾಡಿರಿ. ಅವ್ರ ಮಂದಿ ಎಲ್ಲ ಅದಾರ ನೋಡಿ. ಶಶಿ ಹಾಕೊಂಡು ಇದೇನು ಶಶಿ ಅಂತೇಳಿ ಅವ್ರ ಮಂದಿ ಹಬ್ಬ ಮಾಡ್ತಾರೆ. ಅದೇ ಆಯಿತು ಜಾತ್ರೆ ಆಯಿತು ಏನು ಗೊತ್ತಿಲ್ಲ ರೀ ನೋಡಿ. ಶಶಿ ಹಾಕಿ ಅದು ಏನೋ ಅವ್ರ ಮಂದಿ ಹಬ್ಬಗಳು ಭಾಳ ಒಬ್ರೊಬ್ರು ನಮ್ಮ ಮಂದಿ ಒಳಗೆ ಹಬ್ಬ ಮಾಡ್ತಿಲ್ಲ, ನಮಗೆ ಗೊತ್ತಿರುತ್ತೆ ರೀ. ಅವ್ರ ಮಂದಿ ಒಳಗೆ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಇವಾಗ ಮುಸ್ಲಿಮ್ಸ್ ಮಾಡ್ತಾರೆ ಇದು ರೀ ಯಾವುದು ರಂಜಾನ ಯಾವ ಮಾಡ್ತಾರೆ ನೋಡ್ರಿ. ಅವರು ಕೂಡ ಅವ್ರ ಹಬ್ಬ ಅವ್ರಿಗೆ ಗೊತ್ತಿರ್ತಾವ್ರಿ. ನಮ್ಮ ಹಬ್ಬ ನಮಗೂ ಗೊತ್ತಿರ್ತಾವೆ. ತುಂಬ ಖುಷಿ ಆಯ್ತು ನೋಡಿ. ಫುಲ್ ಅವ್ರ ಮಂದಿನೇ ಇತ್ತು. ಇನ್ನು ಅವರು ವೇಷ ಚಂದ ನೋಡಿ, ಕಣ್ಣೋಡಿ ಬಿಸಿಲಿಗೆ ಮಿಂಚಾಕತ್ತಿದ್ವಿ ರೀ. ಮಳೆ ಬರೋ ಟೈಮ್ ಆಗೈತೆ ರೀ, ಮಾಡೆಲ್ಲ ಆಗೈತೆ. ಪ್ರೇಮನ ಇಲ್ಲಿ ಕಾಣಲಿಲ್ಲ ರೀ. ಗದ್ಲ ಡ್ಯಾನ್ಸ್ ಹೊಡೋರು ಯಾರು, ಕುಂಭ ಹೊತ್ತೋರು ಯಾರು, ಹಂಗಾಗಿ ಅಲ್ಲಿ ಕಾಣಲಿಲ್ಲ. ಪ್ರೇಮೋನವ್ರು ಅವ್ರು ಅಲ್ಲಿ ಕಾಣ್ರಿ. ಆದ್ರೆ ಅವ್ರು ದೂರ ಇದ್ರು ನಾ ಮಾತಾಡ್ಸ್ಲಿಲ್ಲ ನೋಡಿ ಪ್ರೇಮೋನವ್ರು ಅವ್ರನ್ನ. ಈ ದೇವ್ರದ್ದು ಜಾತ್ರೆ ಇದ್ದಂಗೆ ಐತೆ ನೋಡಿ. ಜಾತ್ರಾ ಮಹೋತ್ಸವ ಅಂತ ಹಾಕ್ಯಾರಿ ಅವರು. ಇಲ್ಲಿ ಹಾಕ್ಯಾರಿ. ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ನೋಡಿ. ಆ ಮುತ್ತೆಯರು ಬಂದಾರ ನೋಡಿ. ಅಲ್ಲಿ ತಾಜ್ ಹಿಂದಿಯೊಳಗೆ ಐತ್ರಿ. ಅದು ಏನೈತಿ ಯಾವ ದೇವ್ರದ್ದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವತ್ತು ಈ ದೇವ್ರ ಜಾತ್ರೆ ಅನ್ನ ಇವತ್ತನೇ ವಿಡಿಯೋ ಹಾಕ್ಯಾರ ನೋಡಿ. ಆ ದುರ್ಗಾದೇವಿ ಎಲ್ಲ ಒಳ್ಳೇದು ಮಾಡಿರಿ ಪ್ರೇಮೋನವ್ರಿಗೆ. ಪಾಪ ಇಷ್ಟು ದಿನ ಎಲ್ಲ ಭಾಳ ಕಷ್ಟ ಅನುಭವಿಸ್ಯಾರ. ಅವೆಲ್ಲ ಕಷ್ಟಗಳು ಓಳಾಗಿ ಇನ್ನು ಅವ್ರದ್ದು ಎಲ್ಲ ಶುದ್ಧ ಆಗಲಿ, ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗಲಿ ಅಂತ ನಾ ಕೇಳ್ಕೊತೀನಿ ಆ ದೇವ್ರಿಗೆ. ಬರೀ ನಾನು ಕೂಡ ಸಂತಿ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ನೋಡಿ. ಮುದ್ದೆ ಬಳಕೆ ಹೋಗಿ ಬಂದೆ. ಪ್ರೇಮು ಅಣ್ಣ ಎಲ್ಲಿ ಕಾಣಿಲ್ಲ ನನಗೆ. ಪ್ರೇಮು ಅಣ್ಣರ ಹೊರ ಕಂಡ್ರು, ಮಾತಾಡ್ಸ್ಬೇಕಂತಂದೆ. ಅವರು ದೂರಿದ್ರು. ಗದ್ಲ DJ ಸೌಂಡು ಒದರಿದ್ರು ಕೇಳಲ್ಲ. ಹಿಂಗಾಗಿ ಅವರು ನೋಡಿದೆ. ಆದ್ರೆ ತುಂಬ ಬೇಜಾರಾಯ್ತು. ಅವರು ಕೂಡ ಮೀಟ್ ಆಗಿದ್ರು, ಚಲೋ ಆಗ್ತಿತ್ತಲ್ಲ ಅಂಥೇಳಿ. ಆದ್ರೆ ಹೋಲಿ ಬಿಡಿ, ಅವರು ಮೀಟ್ ಆಗ್ಲಾರ ಬೇಜಾರಿಲ್ಲ. ಪ್ರೇಮಣ್ಣ ವಿಡಿಯೋ ಹಾಕಿದ್ದು ಮಾತ್ರ ತುಂಬ ಖುಷಿಯಾಗೈತೆ ನೋಡಿ. ಯಾರೆಲ್ಲ ವಿಡಿಯೋ ನೋಡಿರಿ, ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂತ ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ ಹೋಗಿ ಬೇಕಂದ್ರೆ ಹೋಗಿ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ಹೋಗಿ ಪ್ರೇಮು ಅನ್ನೋ ಲಾಗ್ನಾಗ ಚೆಕ್ ಮಾಡಿರಿ. ಈಗ 4 ತಿಂಗಳು ವಿಡಿಯೋ ಹಾಕಿದ್ದಿಲ್ಲ. ಮೊನ್ನೆ 2 ತಿಂಗಳು ಮುಂಚೆ ಒಬ್ಬರು ಸಿಸ್ಟರ್ ಇದ್ದರು, ಪ್ರೇಮು ಅನ್ನೋ ವಿಡಿಯೋ ಹಾಕ್ಯಾರ, ದೀಪಗಳಿಗೆ ಯಾಕೆ ಜಗಳ ಆಯಿತು ಅಂತೇಳಿ ಒಂದು ವಿಡಿಯೋ ಬಂದೈತಿ. ಮೊದಲಿನ
ಮೊದಲು ಒಂದು ದಿನ ಬೆಂಗಳೂರಾಗಿದ್ದಲ್ಲ ಆವಾಗ ವಿಡಿಯೋ ಬಂದತ್ರಿ ಅದು ದೀಪಾಗ ನನಗೆ ಯಾಕೆ ಜಗಳ ಆಯಿತು ಅಂತೇಳಿ ಆ ವಿಡಿಯೋ ನೋಡಿ ಕೇರಿ ಅವರು ನನಗೆ ಹೇಳಿದ್ರು ಫೋನ್ ಹಚ್ಚಿ ಹಿಂಗೆ ಪ್ರೇಮ ನೋಡಿ ಹಾಕಿ ಅಂತ ನಾ ಹೋಗಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿ ನೋಡಿದೆ ವಿಡಿಯೋ ಹಾಕ್ಯಾರಲ್ಲ ಅಂತ. ವಿಡಿಯೋ ಬಂದೇ ಇಲ್ಲ. ಮೊದಲಿನ ವಿಡಿಯೋಕ್ಕೆ ಹಿಂಗೆ ಅಂದಾರ ಅಂತಂದು ಮತ್ತೆ ಫೋನ್ ಹಚ್ಚಿದೆ ಅವ್ರಿಗೆ. ಹೌದಾ ಸಿಸ್ಟರ್, ಅದು ಮೊದಲಿಂದ ಅವ್ರಿಗೆ ಇಷ್ಟು ದಿನದ ವಿಡಿಯೋ ಗೊತ್ತಾಗಲ್ಲ. ನಾನು ಕೂಡ ಏನು ಮಾಡ್ತೀನಿ, ಮೊದಲಿನ ಹಿಂದಿಂದ ಮುಂದೆ ನೋಡ್ತಿಲ್ಲ. ಸುಮ್ಮ ವಿಡಿಯೋ ಬಂತ ಇವಾಗ ಹಾಕ್ಯಾರ ನಂಗೆ ನಾವು ತಿಳ್ಕೊದ್ವಿ. ಇವತ್ತಿನ ವಿಡಿಯೋ 1 ಡೇ 2 ಡೇ 3 ಡೇ 1 ವಾರ ವೀಕ ಹಿಂಗೆಲ್ಲ ಇರುತ್ತೆ. ವರ್ಷ ಇಷ್ಟೇ ತಾರೀಕಿಗೆ ವಿಡಿಯೋ ಬಂದಂತೆಲ್ಲನೂ ನಿಮಗೆ ಇರುತ್ತೆ. ಅದ್ರ ಗೊತ್ತಿಲ್ಲರವ್ರಿಗೆ ಹಿಂಗೆ ಆಗುತ್ತೆ ನೋಡಿ ಕನ್ಫ್ಯೂಸು. ಇವತ್ತು ನೋಡಿ ನಾನು 3 ಗಂಟೆಗೆ ವಿಡಿಯೋ ಬರ್ತಾನೆ ನನಗೆ ಗೊತ್ತಿತ್ತು. ಆದ್ರೆ ಮೊನ್ನೆ ಇದು ಸಾಯಣ್ಣನ ಭೇಟಿಯಾಗಿದ್ದ. ಸ್ವಲ್ಪ ಸಮಸ್ಯೆ ಐತಿ, ಎಲ್ಲ ಮುಗಿಸಿ ಒಂದು ವಿಡಿಯೋ ಹಾಕ್ತಾರೆ ಅವರು ಕೂಡ ಅಂತಂದರು. ಸಾಯಿ ಅನ್ನೋರು ಆರಾಮಾಗಿ ಅವರು ಕೂಡ ಬೆಂಗಳೂರಾಗ ಮನೆ ಚೇಂಜ್ ಮಾಡ್ಯಾರಂತಾರೆ. ಅದನ್ನು ಕೂಡ ನೋಡಿದೆ. ತುಂಬ ಖುಷಿ ಆಗುತ್ತೆ ನೋಡಿ. ಇನ್ನೂ ಎತ್ತರಕ್ಕೆ ಬೆಳಿಬೇಕ್ರಿ ನೋಡಿ. ಅವರಿಗೂ ಸಾಯಿ ಅನ್ನೋಗೂ ಮಹಾಲಕ್ಷ್ಮಿ ಹುಟ್ಟು ಬಂದ. ಮಹಾಲಕ್ಷ್ಮಿ ನೋಡಿ ಮನೆಗೆ ಫಸ್ಟ್ ಹೆಣ್ಣು ಮಗು ಬಂತಂದ್ರೆ ಅದು ಮಹಾಲಕ್ಷ್ಮಿನೇ ರೀ. ಎಲ್ಲ ಒಳ್ಳೇದಾಗುತ್ತೆ ನೋಡಿ. ಫಸ್ಟ್ ಹೆಣ್ಣು ಮಗು ಹುಟ್ಟಲೇಬೇಕ್ರಿ ಎಲ್ಲರಿಗೂ. ಅದು ಒಳ್ಳೆ ಸೂಚನೆ ನೋಡಿ. ನಾವು ಗಂಡು ಅಂತೀವಿ, ಗಂಡೂ ಬೇಕು ಹೆಣ್ಣು ಬೇಕು ರೀ. ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬಕ್ಕೆ ಮಗಳು. ಕೀರ್ತಿ ತರಕ್ಕೆ ಮಗನೂ ಬೇಕು, ಆರತಿ ಬೆಳಕ್ಕೆ ಮಗಳೂ ಬೇಕು. ಇಬ್ಬರು ಬೇಕೇ ಬೇಕ್ರಿ. ಏನೂ ಮಾಡೋಕ್ಕಾಗಲ್ಲ. ಅದು ಆರವನು ಬಂದನ. ಪ್ರೇಮೋನವ್ರು ಇಬ್ಬರೇ ರೀ ಸಾಯಣ್ಣ ಪ್ರೇಮೋನ ಇಬ್ಬರೇ ಹೆಣ್ಮಕ್ಳಿಲ್ಲ. ಅದಕ್ಕೆ ತುಂಬಾ ಖುಷಿ ವಿಚಾರ ಹೇಳೀನಿ ನಿಮ್ಮ ಮುಂದೆ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟೇ ಖುಷಿ ಆಗೈತೆ ಅಂತ ನಾನು ಅನ್ಕೋತೀನಿ. ನಾನು ಒಬ್ಬಕ್ಕೆ ಖುಷಿ ಪಟ್ಟಿಲ್ರಿ. ಪ್ರೇಮೋನ ವಿಡಿಯೋ ನೋಡಿ ನಮ್ಮ ಥರ ಅವ್ರಿಗೆ 8 ಲಕ್ಷ ಸಬ್ಸ್ಕ್ರೈಬರ್ ಅದಾರ. 8 ಲಕ್ಷ ಜನನೂ ಖುಷಿ ಪಟ್ಟಿರಿ. ಅವ್ರಿಗೆ ತುಂಬ ಚಂದ ವಿಡಿಯೋ ಮಾಡ್ತಾರೆ. ಅವರು ಶಾರ್ಟ್ ವಿಡಿಯೋನ ಹಾಗೆ ಮಾಡ್ತಾರೆ. ಮತ್ತು ಪ್ರಮೋಷನ್ ವಿಡಿಯೋ ಭಾಳ ಬರ್ತಾವೆ ರೀ. ಇಷ್ಟೆಲ್ಲ ಅವರು ಆ ಕಡೆ ಎಲ್ಲ ಕಡೆ ಇನ್ಕಮ್ ಬರ್ತೈತೆ. ಪ್ರಮೋಷನ್ ಇನ್ಕಮ್ ಬರ್ತಾರೆ, ಯೂಟ್ಯೂಬ್ ಇನ್ಕಮ್ ಬರ್ತಾ ಎಲ್ಲ ಇನ್ಕಮ್ ಬಿಟ್ಟು ಅವರು ಒಂದು ಏನೋ 4 ತಿಂಗಳು ವಿಡಿಯೋ ಮಾಡಿಬಿಟ್ರಂದ್ರೆ ಅವ್ರಿಗೆ ಭಾಳ ಮನಸ್ಸಿಗೆ ನೋವಾಗಂಥ ಘಟನೆ ಆಗಿರ್ತಾವೆ ರೀ. ಅದೆಲ್ಲ ನಮಗೆ ಗೊತ್ತಿರಲ್ಲ. ನಾವು ಅಂತಿರ್ತೀವಿ ಹೋಗಿ ಒಂದು ಕಮೆಂಟ್ ಬಾಕ್ಸಿಗೆ ಹೋಗಿ ಒಂದು ಕಮೆಂಟ್ ಹಾಕಿ ಬಂದುಬಿಡ್ತೀವಿ, ಯಾಕೆ ವಿಡಿಯೋ ಹಾಕಿಲ್ಲ, ಯಾಕೆ ನಿಮ್ಮದು ದೀಪಾ ಸಿಸ್ಟರ್ ಯಾಕೆ ವಿಡಿಯೋದಾಗ ಬರಲ್ಲ ಯಾರ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರಲ್ಲ. ಆ ಥರ ಹಾಕಬೇಡ್ರಿ. ಬರ್ತಾರೆ ಪ್ರೇಮನ ವಿಡಿಯೋ ಮಾಡಕತ್ತಾರಂದ್ರೆ ಎಲ್ಲ ಸರಿ ಹೋಗೈತಿ ರೀ. ಸಮಸ್ಯೆ ಸರಿ ಹೋಗೈತಿ. ಅವ್ರಿಗೆ ಜೋಡಿ ನೋಡಿ ಯಾರೋ ಎಷ್ಟು ಏನೋ ಕಣ್ಣಿಗೆ ಕಲ್ಸಿ ಹಿಡಿತಂತಾರೆ. ಹಂಗೆ ಏನೋ ದೃಷ್ಟಿ ಬಿದ್ದೈತೆ ರೀ. ದೃಷ್ಟಿ ಬಿದ್ದಕ್ಕೆ ಅವ್ರಿಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮ್ಯಾಗ ಕಂಟಿನ್ಯೂ ವಿಡಿಯೋ ಮಾಡ್ತಾರೆ. ಅವ್ರು ಇನ್ಮ್ಯಾಗ ಮುದ್ದೆ ಬೆಳೆದಿರ್ತಾರೆ. ಅದೊಂದು ದೊಡ್ಡ ಖುಷಿ ನಮ್ಗೆ. ಮುದ್ದೆ ಬೆಳೆದಕ್ಕೆ ಮನೆ ಮಾಡ್ಯಾರಿ ಅವರು. ಮುದ್ದೆ ಬೆಳಕ್ಕೆ ಮನೆ ಮಾಡಿ ಅವ ಸಾಯಿನ ಭೇಟಿಯಾದಾಗ ಹೇಳಿದ ಎಲ್ಲ ಸರಿ ಹೋಗೈತೆ ರೀ. ಮುದ್ದೆ ಬೆಳಕ್ಕೆ ಮನೆ ಮಾಡಿ ಮುದ್ದೆದಾಗ ಅದಾರ ಅವರು. ನಾವು ಬೆಂಗ್ಳೂರಿಗೆ ಹೋಗ್ತೀವಿ ರೀ ಅಂತ ಹೇಳಿದ್ದ. ಅವರು 3 ತಿಂಗಳಿಗೇ ಬೆಂಗ್ಳೂರಿಗೆ ಹೋಗ್ಯಾರಿ. ಅವರು ಮನೆ ಚೇಂಜ್ ಮಾಡ್ಯಾರ ಬೆಂಗ್ಳೂರಿಗೆ ಹೋಗಿ. ತುಂಬ ಖುಷಿ ಆಯ್ತು ರೀ. ಅವರ ಜೋಡಿ ಅಲ್ಲಿ ಫ್ಯಾಮ್ಲಿ ಖುಷಿಯಾಗಿರಲಿ. ಪ್ರೇಮೋನವ್ರ ಜೋಡಿ ಇಲ್ಲಿ ಖುಷಿಯಾಗಿರಲಿ. ಅಪ್ಪ ಅವ್ರು ಖುಷಿಯಾಗಿರಲಿ. ಒಟ್ಟು ಅಲ್ಲೇ ಮುದ್ದೆ ಬೆಳೆದಾಗ ಪ್ರೇಮೋನ ಇದ್ದಂದ್ರೆ ಅಪ್ಪ ನೋಡ್ಕೋತಾ ಬರ್ಕೋತಾ ಬರಕ್ಕೆ ಬರ್ತಾ ನೋಡಿ ತುಂಬ ಖುಷಿ ಆಯಿತು. ಇನ್ನೆಲ್ಲ ನಮ್ಮ ಮುದ್ದೆ ಭಾಳ ಸುತ್ತಮುತ್ತ ಹಳ್ಳಿ ಎಲ್ಲ ವಿಡಿಯೋ ಮಾಡ್ತಾರೆ ನೋಡಿ ಅಣ್ಣ. ಯಾಕಂದ್ರೆ ಅವ್ರು ಅಣ್ಣರು ಹೊರಗೆ ಹೋಗ್ತಾರೆ, ಅಡ್ಡಾಡ್ತಾರೆ, ಎಲ್ಲ ಕಡೆ ವಿಡಿಯೋ ಮಾಡ್ತಾರೆ ನೋಡಿ. ಸಪೋರ್ಟ್ ಮಾಡಿ ತುಂಬ ಖುಷಿ ಆಯಿತು. ಅವರು ಕೂಡ ಇನ್ನೂ ಇದಕ್ಕಿಂತ ದಿನ ಡೆಲ್ಲಾಗಿ ಹಾಕ್ತಂತೀರ. ಇವತ್ತು 3 ಗಂಟೆಗೆ ಹಾಕ್ಯಾರ ನೋಡಿ. ಕರೆಕ್ಟ್ 3 ಗಂಟೆಗೆ ಬೇಕಾದ್ರೆ ನೀವು ಹೋಗಿ ನಾನು ವಿಡಿಯೋ ನೋಡ್ಕೊಂಡು ಅಲ್ಲಿ ಲೆಕ್ಕ ಮಾಡಿ ಟೈಮಿಂಗ್ ಅವರ್ ಲೆಕ್ಕ ಮಾಡಿ ಗೊತ್ತೇ ಆಗುತ್ತೆ. ನನಗೆ ಪಕ್ಕ ಗೊತ್ತಿತ್ತು ಇವತ್ತು ವಿಡಿಯೋ ಬರ್ತಾ 3 ಗಂಟೆಗೆ ಬರ್ತಾ ಪ್ರೇಮೋನ್ ಅಂತ ಕಾಯಕತ್ತಿದೆ. ಅಲ್ಲಿ ಕಾಯಕತ್ತಕ್ಕೇ ನಾನು ನೋಡಿಲ್ರಿ ವಿಡಿಯೋ. ಯಾಕಂದ್ರೆ 2:30 ಆಗಿತ್ತು. ನಾನು ಮುದ್ದೆ ಬಳಕ್ಕೆ ಹೋದೆ. ಅಲ್ಲಿ ವಿಡಿಯೋ ಮಾಡ್ಕೊಂಡು ಮತ್ತು ಹಂಗೆ ಸಂತಿ ತೊಗೊಂಡು 4 ಬಸ್ನಾಗ ಕುಂತೆ ಅಲ್ಲಿ ವಿಡಿಯೋ ಅವ್ರು ಪ್ರೇಮೋನರ್ ಸಬ್ಸ್ಕ್ರೈಬ್ ಮಾಡಿದ್ನಲ್ಲ ಅಲ್ಲೇ ಹೋಗಿ ನೋಟಿಫಿಕೇಷನ್ ಬಂದಿತ್ತೇ ಮಾಡಿತ್ತು ನೋಡಿಲ್ಲ. ಪ್ರೇಮೋನರ್ ಸಬ್ಸ್ಕ್ರೈಬ್ ಅಂತ ಹೊಡೆದು ಪ್ರೇಮೋನರ್ ಚಾನಲ್ ತೆಗೆದು ಹೋಗಿ ವಿಡಿಯೋ ಹಚ್ಚಿದೆ. ನನಗೆ ಅವರಟ್ಟಿ 1 ಅವರ್ ಆಗಿತ್ತು ವಿಡಿಯೋ ಬಂದು. 3ಕ್ಕೆ ವಿಡಿಯೋ ಹಾಕ್ಯಾರ 1 ಅವರ್ ಆಗಿತ್ತು. ಅಲ್ಲಿ ನಿಂತ ನೋಡ್ಕೋತ ಬಂದು ಇನ್ನೊಂದು 2-3 ನಿಮಿಷ ಅಷ್ಟೇ ವಿಡಿಯೋ ಐತಿ ನೋಡೋದು. ಅನ್ನ ಹೇಳ್ರಿ ಎಲ್ಲ ನಾನು ಹೇಳ್ತೀನಿ ನಿಮಗೆಲ್ಲ. ಇಷ್ಟು ಸಮಸ್ಯೆ ಐತಂತ ಎಲ್ಲ ಅನ್ನ ಹೇಳ್ತಾರೆ. ಅವ್ರ ಬಾಯಿಲೆನ ಕೇಳ್ರಿ. ಆ ಸಮಸ್ಯೆ ಎಲ್ಲ ನಮಗೆ ಮಾತ್ರ ಗೊತ್ತಿದ್ದು ಬಿಡಿ. ಯಾಕಂದ್ರೆ ಒಂದೇ ಊರವರು ಸುತ್ತಮುತ್ತ ಊರು ಅಂದರೆ ಎಲ್ಲ ಗೊತ್ತಿರ್ತದೆ ನಮ್ಗೆ ವಿಷಯ. ಆದರೆ ಯಾವುದೂ ಕಾರಣಕ್ಕೂ 4 ತಿಂಗಳಾಯ್ತು ಅವ್ರು ವಿಡಿಯೋ ಮಾಡೋಬಿಟ್ಟು. ಎಲ್ಲರೂ ಕಮೆಂಟ್ ಹಾಕಿ ಹೇಳ್ತಿದ್ರಿ, ಅಕ್ಕ ಪ್ರೇಮೋನ ಯಾಕೆ ವಿಡಿಯೋ ಮಾಡಲ್ಲ, ಪ್ರೇಮೋನ ದೀಪಾ ಸಿಸ್ಟರು ಅವ್ನು ಮಿಸ್ ಮಾಡ್ಕೋತೀವಿ ಅಂತ ಎಲ್ಲರೂ ಅಂತಿದ್ರಿ. ಅವೆಲ್ಲ ಕಮೆಂಟ್ ನೋಡ್ರೆ ಕಳ್ಚೂರು ಅನ್ನೋದು. ಮತ್ತು ಅವ್ರ ಪ್ರಾಬ್ಲಮ್ ಅವ್ರಿಗೆ ಅಲ್ಲ, ನಮ್ಮ ಪ್ರಾಬ್ಲಮ್ ನಮಗೆ ಅಂತೇಳಿ ನಾನು ಯಾವುದು ಹೇಳ್ಕೊಂಡಿಲ್ಲ. ಯಾಕಂದ್ರೆ ಅವ್ರವ್ರ ನಮಗೆ ಒಂದು ಏನೋ ಕಷ್ಟ ಐತೆ, ನಮ್ಗೆ ಒಂದು ಏನೋ
ಇವತ್ತು ನಮ್ದು ಒಂದು ಸಮಸ್ಯೆ ಆಯ್ತಂದ್ರೆ ಅವ್ರು ವಿಡಿಯೋ ಮಾಡಿ ಹಾಕಿರ ನಮಗೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ನೋಡಿ. ಅವ್ರ ಸಮಸ್ಯೆ ಇದ್ದಾಗ ನಾವು ವಿಡಿಯೋ ಮಾಡಾಕಿರ ಮನ್ಸಿಗೆ ನೋವಾಗುತ್ತೆ. ಗೊತ್ತಿರ್ತೈತೆ ಅದೆಲ್ಲ ದೇವ್ರುಗಳು ಮಾಡಪ್ಪ ಅವ್ರು ವಿಡಿಯೋ ಮಾಡಂಗೆ ಮಾಡಂತ ಆದಷ್ಟು ದೇವ್ರಿಗೆ ಬೇಡ್ಕೋತಿದ್ವಿ ಹೊರತಾಗಿ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಯಾವುದು ವಿಡಿಯೋ ಹೇಳೀನಿ. ಆದಷ್ಟು ಬೇಗ ವಿಡಿಯೋ ಹಾಕ್ತಾರೆ. ಪ್ರೇಮು ಅನ್ನೋರು ಯಾಕೆ ವಿಡಿಯೋ ಮಾಡಿಲ್ಲ, ಸಮಸ್ಯೆ ಐತೆ ಅಂತ ಇಷ್ಟೇ ಹೇಳ್ಕೊಂಡಿನಿ ರೀ. ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಅಂತ ಎಂಥ ಅದೀವಿ ಅಂದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯ ಜೀವಿ ಅಂದ್ಮ್ಯಾಗ ದೇವ್ರು ಒಂದು ಸಮಸ್ಯೆ ಇಟ್ಟೇ ಇರ್ತಾನೆ. ಅದಕ್ಕೆಲ್ಲ ನಾವು ಗಟ್ಟಿ ಆಗ್ಬೇಕು ರೀ. ಗಟ್ಟಿ ಆದ್ರೆ ದೇವ್ರು ಭೇಟಿ ಆತ ಅಂತ ನೋಡಿ. ಹಂಗೆಲ್ಲ ಈ 4 ತಿಂಗಳು ಅವ್ರಿಗೆ ಏನು ಕೆಟ್ಟ ದೃಷ್ಟಿ ಬಿದ್ದೈತೋ, ಏನೋ ಒಂದು ಕೆಟ್ಟ ಟೈಮ್ ಅಂತಾರಲ್ಲ, ಆ ಟೈಮ್ ಅವ್ರ ಜೀವನದಲ್ಲಿ ಬಂದು ಹೋಯ್ತು. ಆಯಿತು, ಇನ್ನೆಲ್ಲ ಅವ್ರು ಸರಿ ಹೋಯ್ತು. ವಿಡಿಯೋ ಹಾಕಕತ್ತಾರಲ್ಲ ಇನ್ನೆಲ್ಲ ಸರಿ ಹೋಯ್ತು. ದಿನ ವಿಡಿಯೋ ಹಾಕ್ತಾರೆ. ನಾವು ಕೂಡ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಅವ್ರ ವಿಡಿಯೋ ಮಿಸ್ ಮಾಡೋದು ನೋಡ್ತೀವಿ. ಯಾಕಂದ್ರೆ ಅವ್ರ ವಿಡಿಯೋ ಅಂತ ಅವರು ಲೈಫ್ ಸ್ಟೈಲೇ ಮಾಡ್ತಾರೆ. ಪ್ರೇಮು ಅನ್ನೋರು ಲೈಫ್ ಸ್ಟೈಲೇ, ದೀಪಾ ಸಿಸ್ಟರು, ಆರವ ಅವ್ರೊಂಥರ ವಿಡಿಯೋ ಚೆಂದ ಅನಿಸುತ್ತೆ ನೋಡ್ತೀವಿ. ಅವರು ಎಲ್ಲ ಕ್ಯಾಮ್ರಾ ಭಾರಿ ನೋಡಿ, ಕ್ಯಾಮ್ರಾ ಭಾರಿ ಕ್ಲಿಯರ್ ಇರ್ತಾವ್ರಿ ಅನ್ನೋರು. ಅವರು ಅಂದ್ರೆ ಆ್ಯಪಲ್ ಫೋನ್ ರೀ, ಲಕ್ಷಾನುಗಟ್ಟಲೆ ಫೋನ್ ತೊಂದಿರ್ತಾರೆ. ಅವ್ರು ಯೂಟ್ಯೂಬ್ ಮಾಡ್ಬೇಕಂತೇಳಿ ಎಷ್ಟೋ ಲಕ್ಷ ಕೊಟ್ಟು ಫೋನ್ ತೊಂದರೆ ಆ ಪ್ರೇಮು ಅನ್ನೋರು. ಮಾಡಿರಿ, ಅದ್ರ ತಕ್ಕಂಗೆ ಅವ್ರದ್ದು ಇಂದ ಇನ್ಕಮ್ ಬರ್ತನ್ನೋದು ಅಷ್ಟೇ ಇರುತ್ತೆ. ಅದ್ರ ಇನ್ಕಮ್ ಅದು ಅರ್ಧ ಖರ್ಚು ಮಾಡ್ತಾರೆ. ಈಗ 1 ಲಕ್ಷ ಅವ್ರಿಗೆ ಇನ್ಕಮ್ ಬರ್ತಂದ್ರೆ 50,000 ಅವ್ರಿಂದ ಖರ್ಚು ಹೋಗಿರ್ತೈತಿ. ಯೂಟ್ಯೂಬ್ ಸಲಾಗನ 50,000 ಅವ್ರಿಗೆ ಹೋಗ್ತೈತೆ. ಎಲ್ಲ ವಜ್ಜೆ ಐತ್ರಿ. ಅದಕ್ಕೆ ಸಾಲಲ್ಲ. ಯಾವುದೇ ಒಂದು ಇದು ಇನ್ಕಮ್ ಯೂಟ್ಯೂಬಿಂದ ಇನ್ಕಮ್ ಬರ್ತಂದ್ರೆ ಜನ್ಮಕ್ಕೆ ನೋಡಿ. ಈಗ ನಾ ಬಟ್ಟೆ ವ್ಯಾಪಾರ ಮಾಡ್ತೀವಿ ಅಂದರೂ ಒಮ್ಮೊಮ್ಮೆ ಗಂಟು ಕೂಡಿ ಬಿಡುತ್ತೆ, ಒಮ್ಮೊಮ್ಮೆ ಗಂಟು ಅರ್ಧಕ್ಕಾದ ಅಲ್ಲೇ ಉಳ್ಕೊಂಬಿಡುತ್ತೆ. ಎಲ್ಲ ಕಷ್ಟ ಐತೆ ನೋಡಿ. ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಇದು ಯೂಟ್ಯೂಬ್ ಒಂದು ಬಿಸ್ನೆಸ್ ಇದ್ದಂಗೆ. ಅದಕ್ಕೂ ರೊಕ್ಕ ಹಾಕಬೇಕು, ತೆಗಿಬೇಕು. ವಿಡಿಯೋ ಎಲ್ಲ ಅವರು ಎಲ್ಲ ಕರೆಕ್ಟಾಗಿ ವಿಡಿಯೋ ಮಾಡೋದು ಎಲ್ಲ ಕಷ್ಟ ಐತೆ ನೋಡಿ. ಇನ್ನೊಂದು ಏನಂದ್ರೆ ದೀಪಾ ಸಿಸ್ಟರ್ ಒಬ್ಬರು ವಿಡಿಯೋದಾಗ ಬಂದ್ರಂದ್ರೆ ಎಲ್ಲರಿಗೂ ಖುಷಿ ಆಯ್ತು. ಆದಷ್ಟು ಬೇಗ ಬರ್ತಾರೆ. ಅವ್ರು ಒಂದು ಕ್ಯೂರಿಟಿ ಕೊಡ್ಬೇಕಂತೇಳಿ ಇವತ್ತು ವಿಡಿಯೋ ಹಾಕ್ಯಾರ. ನನಗೆ ತುಂಬ ಖುಷಿ ಆಗತ್ತೈತೆ ನೋಡಿ. ಯಾರೆಲ್ಲ ಎಷ್ಟು ಖುಷಿ ಪಟ್ಟಿರ ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಮಾಡಿರಾಗನೇ ಅಲ್ಲಿ ಕರೆಂಟ್ ಹೋದು ರೀ. ಶ್ರವಣ್ ಕುಮಾರ ಶ್ರಾವಣಿ ಬಂದರು. ಶ್ರಾವಣಿ ದೇವ್ರಿಗೆ ಕಳಿಸಿದೆ. ಶ್ರಾವಣ ಮಾರಿಗಿರಿ ತೊಳೆದೆ, ಮತ್ತು ಅದಕ್ಕೆ ಕರೆಂಟ್ ಇದ್ದಿರಲ್ಲ, ಹಿಂದೆ ಬಂದು ವಿಡಿಯೋ ಮಾಡಾಕತ್ತಿ ನೋಡಿ. ಇದು ವಿಡಿಯೋ ಒಟ್ಟು ಇವತ್ತು ಕಂಪ್ಲೀಟ್ ಮಾಡಿ ಎಲ್ಲ ನಿಮ್ಗೆ ವಿಷಯ ತಿಳಿಸ್ಬೇಕು. ಜಲ್ದಿ ಆದಷ್ಟು ನಿಮ್ಗೆ ವಿಷಯ ಮುಟ್ಟಿಸ್ಬೇಕು. ಪ್ರೇಮವನ್ನು ವಿಡಿಯೋ ಹಾಕಿದ್ದಂತೇಳಿ ಎಷ್ಟು ಮಂದಿ ಕೇಳಿರ ಅನ್ನೋದು ನನಗೂ ಬಂದು ಅವ್ರ ಊರವರು, ಅವ್ರ ಮಗ್ಳು ಊರವ್ರು ಅಂದ್ರೆ ಅಲ್ಲೇ ಗೊತ್ತಿರುತ್ತೆ, ಪರಿಚಯ ಇರುತ್ತೆ. ಅವ್ರ ಮನೆಗೆ ಹೋಗ್ಯಾರಂದ್ರೆ ನಮ್ಮನ್ನು ಕೂಡ ಭಾಳ ಮಂದಿ ಪ್ರಶ್ನೆ ಮಾಡಿರಿ, ಅಕ್ಕ ಪ್ರೇಮನ ಯಾಕೆ ವಿಡಿಯೋ ಹಾಕಿಲ್ಲ ಅಂಥೇಳಿ. ನಾನು ಕೂಡ ಆನ್ಸರು ನಿಮಗೆ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ಅವರೇ ವಿಡಿಯೋ ಮಾಡಿ ಹಾಕೋದು, ಆನ್ಸರ್ ಕೊಡೋದು ಬೆಸ್ಟ್ ಅಂತ ಹೇಳ್ತೀನಿ. ಶ್ರವಣ್ ಕುಮಾರನು ಅವ್ರ ಮನೆಗೆ ಹೋಗಿದ್ನಲ್ರಿ, ಅವನು ಕೂಡ ವಿಡಿಯೋ ನೋಡಿದೆ. ಇನ್ನೊಂದು 2 ನಿಮಿಷ ಇತ್ತು. ಇಲ್ಲಿ ಕುಂತ್ಕೊಂಡು ವಿಡಿಯೋ ನೋಡಿ, ವಿಡಿಯೋ ಚಲೋ ಮಾಡಿ ನೋಡಿ. ನಾನು ಕೂಡ ಯಾರ್ದು ಅವ್ರ ಮನೆಗೆ ಹೋಗಿದ್ದಿ? ಯಾವಾಗ? ನಾನು ಹೋಗಿದ್ದು. ನೀನು? ನೋಡ್ರಿ, ಪ್ರೇಮು ಅಣ್ಣ 100 ರೂಪಾಯಿ ಇಟ್ಟಿದ್ದೀನಿ ರೀ ಕಿಸ್ದಾಗ. ಅದನ್ನ ಹೇಳಕತ್ತಾನ. ತುಂಬ ಖುಷಿ ಆದನ್ರಿ. ಮಾಮ ಅನ್ನಕತ್ತ. ಬಟ್ ವಿಡಿಯೋ ನೋಡ್ತಿರ್ತೀವಿ ರೀ. ಇವ್ರು ಸ್ಕೂಲ್ಗೆಲ್ಲ ನೋಡ್ತಿದ್ದೆ. ಕರೆಕ್ಟಾಗಿ 3 ಗಂಟೆಗೆ ವಿಡಿಯೋ ಬಂದೈತೆ ರೀ. ಈಗ 6 ಗಂಟೆ ಆಗೈತಿ, 3 ಅವರ್ ಆಗೈತಿ. ತುಂಬ ಖುಷಿ ಆಯಿತು. ನಾನು 1 ಗಂಟೆ ಆಗಿತ್ತು ವಿಡಿಯೋ ಹಾಕಿ. ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಬರೋಕತ್ಬಿಟ್ಟವು, ಅಕ್ಕ ಪ್ರೇಮು ಅಣ್ಣ ವಿಡಿಯೋ ಹಾಕ್ಯಾನ ಅಂತ. ಎಲ್ಲರೂ ಫುಲ್ಲ ಇವತ್ತು ಶ್ರಾವಣ ಅಮಾವಾಸ್ಯೆದನ್ನು ಎಲ್ಲರಿಗೂ ಫುಲ್ಲು ಒಂದು ಸರ್ಪ್ರೈಸ್ ನೋಡಿ. ಅವರು ಒಟ್ಟು ವಿಡಿಯೋ ಮಾಡೋಕತ್ರ ಸಾಕು. ಅವೇನೋ ಅವ್ರ ಜಗಳ ಹಿಂದೆ ಹೋಗಲಾಕ್ರಿ. ಬೀರಪ್ಪ ಮುಟ್ಟಿ ಅವ್ರಿಗೆ ಒಳ್ಳೇದು ಮಾಡಿ ಅದೇ ಬಗ್ಸಾಕತ್ತಿದ್ದು. ನಾನು ಒಂದು ಸಲ ಸಾಯಿ ಅಣ್ಣನೂ ಭೇಟಿಯಾಗಿದ್ದ. ಅಣ್ಣ ಬೇಗ ವಿಡಿಯೋ ಮಾಡೋಕೆ ಹೇಳ್ರಿ ಪ್ರೇಮು ಅಣ್ಣಾಗ ಅಂತ ನಾವು ಹೇಳಿದ್ವಿ. ಆದಷ್ಟು ಜಲ್ದಿ ಬರ್ತಂತ ಗೊತ್ತಿರಲಿಲ್ಲ. ತುಂಬ ಖುಷಿಯಾಗೈತೆ. ನಿಮಗೆಲ್ಲ ಹೆಂಗೆ ಅನಿಸ್ತು ಪ್ರೇಮನ ವಿಡಿಯೋ ಹಾಕಿದ್ದು ಮಾಡಿದ್ದಂತ ಖುಷಿ ಆಯಿತು. ಅದರ ಮೊನ್ನೆ ಪ್ರೇಮನವ್ರ ಅಪ್ಪನ ಮುಡಿ ಬಂದಿದ್ರು ಇಲ್ಲಿ ನೋಡಿ. ಹಿಂಗೆ ನೋಡಿ ಅವರು ಬಂದಿದ್ದರು. ಸಿಕ್ಕಾಪಟ್ಟಿ ಎಲ್ಲ ಸರಿ ಹೋಗೈತೆ. ಇವಾಗ ಇನ್ನು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಕೂಡ ನಮ್ಮ ಭೇಟಿಯಾಗಿಲ್ರಿ. ಅಲ್ಲಿ ಭೇಟಿಯಾದವ್ರಿಗೆ ಹೇಳಿದ್ರಂತ ಪ್ರೇಮನವ್ರ ಅಪ್ಪರನ್ನ ಅಂತ ಹೇಳಿದ್ರಂತ. ಅಲ್ಲಿ ಹಂಗಾಗಿ ಒಬ್ಬನ ಮುಂಜೆ ತೀರ್ಕೊಂಡಿದ್ರು. ಅದು ಬಂದಿರೋದು ಅವ್ರ ಫ್ರೆಂಡ್ ಅವು ಏನು ಇದ್ದಿರಬೇಕು, ರಿಲೇಷನ್ ಇದ್ದರೆ ಬಂದಿರ್ತಾರೆ ಮನೆಗೆ. ನಮ್ಮೂರಿಗೆ ಅವ್ರಿಗೆ 3 ಕಿಲೋಮೀಟ್ರ್. ನಮ್ಮೂರಾಗ ಏನಾದ್ರು ಜಾತ್ರೆ ಪಾತ್ರಿದ್ದು ಅಂದ್ರೆ ಅವ ಸಣ್ಣದ ಪ್ರೇಮನ ಸಾಯಿಯನ್ನು ಕಂಟಿನ್ಯೂ ನಮ್ಮ ಊರಿಗೆ ಬರ್ತಿದ್ರು ಅಂತ. ಹಿಂಗಾಗಿ ಅವ್ರದ್ದು ಮತ್ತೇನಾದ್ರು ರಿಲೇಷನ್ ಇದ್ದರೆ ಬಂದಿರ್ತಾರೆ. ಅಲ್ಲಿ ಚಾ ಅಂಗಡಿಯವ್ರು ಅಪ್ಪವ್ರು ಪರಿಚಯದವ್ರು ಅವ್ರು ಇಲ್ಲಿಗೆ ಹಿಂಗೆ ನೀವು ಅವ್ರ ಮನೆಗೆ ಹೋಗಿದ್ದೆಲ್ಲ ಪ್ರೇಮೋನವ್ರ ಮನೆಗೆ ಅವ್ರ ಅಪ್ಪರ ಬಂದಿದ್ದರು. ಹಿಂಗೆಲ್ಲ ಸರಿ ಹೋಗೈತೆ. ಇನ್ನೊಂದು 2-3 ದಿನ ವೀಡಿಯೋ ಹಾಕ್ತಾರೆ, ಮಾತಾಡಾರ ಪ್ರೇಮೋನ ಹೇಳೋಣ ಅಂತೇಳಿ ಹೇಳಿದ್ರು ಅವರು. ಹಂಗೆ ಆಯ್ತು ನೋಡಿ, ಖುಷಿ ಆಯಿತು ನನಗೂ. ಆ ಪ್ರೇಮೋನವ್ರಿಗೆ ಫೋನ್ ಹಚ್ಚಬೇಕು ಮಾಡಬೇಕಂದ್ರೆ
ಪ್ರೇಮು ಅನ್ನೋರ್ದು ನಂಬರ ಏನೂ ಇಲ್ಲರಿ ಅಂತ ಹಿಂಗಾಗಿ ನಾನು ಹಚ್ಚೋಕ್ಕಾಗಿಲ್ಲ. ನಾವು ಒಂದು ಸಲ ಅವ್ರ ಮನೆಗೆ ಹೋಗ್ಬೇಕಂತೂ ಟ್ರೈ ಮಾಡೀನಿ, ಹೋಗೋಕ್ಕೂ ಆಗಿಲ್ಲ. ಯಾಕಂದ್ರೆ ಅವ್ರದ್ದು ಏನೋ ಪ್ರಾಬ್ಲಮ್ ಇರ್ತೈತೆ, ಪರ್ಸ್ನಲ್ ಪ್ರಾಬ್ಲಮ್ ಇದ್ದಾಗ ನಾವು ಹೋಗಿ ಕೇಳೋದು ತಪ್ಪಾಗುತ್ತೆ ಅಂಥೇಳಿ ನಾನು ಹೋಗಿ ಏನೂ ಕೇಳಿಲ್ರಿ. ಇವಾಗ ಶ್ರವಣ ಬಂದಾನ, ವಿಡಿಯೋ ಅಷ್ಟು ಕೂಡ ನೋಡಿದ್ವಿ. ಇನ್ನೂ ದೀಪಾ ಸಿಸ್ಟರ್ ವಿಡಿಯೋದಾಗ ಬಂದಿಲ್ಲ. ಅದೇ ಕಮೆಂಟ್ ಬರಾಕತ್ತಾವ ಎಲ್ಲರೂ, ಪ್ರೇಮನ ವಿಡಿಯೋ ಮಾಡಾಕತ್ತಾನ, ವಿಡಿಯೋ ಬರಲಾಗ ಅಂತ ಅದರ ಟೆನ್ಷನ್ ಆಗಿದ್ರಿ. ಇವಾಗ ದೀಪಾ ಸಿಸ್ಟರ್ ಆದಷ್ಟು ಬೇಗ ಬರ್ತಾರೆ. ಎಲ್ಲನೂ ಒಂದೇ ದಿನಕ್ಕೆ ಸರಿ ಹೋಗಲ್ಲ. ಈಗ ನೋಡಿ ನಮಗೇನೋ ಆರಾಮ ತಪ್ಪಿತ್ತಂದ್ರೆ ಒಂದೇ ದಿನಕ್ಕೆ ಒಂದು ಮಾತ್ರೆ ನುಗ್ಗ್ಯಾನ ಸರಿ ಹೋಗಲ್ಲ. ಅವಷ್ಟು ಮಾತ್ರೆ ಆಗುತ್ತಾನ ಆರಾಮಾಗುತ್ತೆ ನೋಡಿ. ಹಂಗೆ ಈ ವಿಡಿಯೋ ಮಾಡಾಕತ್ತರಿಂದ ಮುಂದೆ ಬರೋ ದಿನಗಳಲ್ಲಿ ದೀಪಾ ಸಿಸ್ಟರ್ ಬರ್ತಾರೆ, ಆರವನು ಬರ್ತಾನೆ, ಪ್ರೇಮವನ್ನು ಇನ್ನೂ ಇದಕ್ಕಿಂತ ಆ್ಯಕ್ಟಿವಾಗಿ ವಿಡಿಯೋವನ್ನು ಮಾಡ್ತಾರೆ. ಇನ್ನು ಅವ್ರಿಗೆ ಇನ್ನು ಅಷ್ಟೊಂದು ಅವ್ರು ಮಾಡಿ ನೋಡಿದ್ರೆ ಇನ್ನು ಅವ್ರ ಪ್ರಾಬ್ಲಮ್ನ ಸ್ವಲ್ಪ ಇದ್ದಿರ್ಬೇಕಂತ ಅನಿಸುತ್ತೆ. ಎಲ್ಲ ಪ್ರಾಬ್ಲಮ್ನಿಗೂ ನೀವು ಅವ್ರ ಪ್ರಾಬ್ಲಮ್ ಏನು ಅನ್ನೋದು ನೀವು ಕಿವಾರೆ ಕೇಳಿಲ್ಲ. ಆದರೆ ಅವ್ರ ಪ್ರಾಬ್ಲಮ್ ಏನು ಅಂತ ಅನ್ನೋದು ನಾವು ನಮ್ಮ ಊರಿನವ್ರು ಅಂದ್ರೆ ನಾವೆಲ್ಲ ಗೊತ್ತಿರ್ತೈತೆ. ಆದರೆ ಅವರ ಬಾಯಿಲೆ ಬರೋದು ಬೆಸ್ಟ್ ನೋಡಿ. ನಾವು ಹೇಳಲ್ಲ ಅವ್ರ ಪ್ರಾಬ್ಲಮ್ ಬಗ್ಗೆ. ಅವರು ಎಲ್ಲರ ಮನೆ, ನಮ್ಮ ಮನೆಯಾಗ ಇಲ್ಲ ಅಂದರೆ ಎಲ್ಲರ ಮನೆ ತೊಡಕಿದ್ರೆ ಇರುತ್ತೆ. ನಮ್ಮ ಮನೆಯಾಗೂ ಹೆಂಗೆ ಜಗಳ ಇರುತ್ತೆ, ಅವ್ರ ಮನೆಯಾಗೂ ಹಂಗಿರುತ್ತೆ. ಒಂದಿನ ಸರಿ ಹೋಗುತ್ತೆ. ಏನೋ ಪ್ರೇಮು ಅನ್ನೋಗ ಸಾಯಿ ಅನ್ನೋಗ ಜಗಳ ಬಂದಿತ್ತು. ಮತ್ತು ಅವಾಗ ಅದು ಹೆಂಗೆ ಸರಿ ಹೋಗಿ ಅವರೆಲ್ಲ ಪ್ರೇಮು ಅನ್ನೋ ಸಾಯಿ ಅನ್ನೋ ಎಲ್ಲ ಒಂದಾಗಿ ಜೀವ ಆಗ್ಯಾರಲ್ಲ, ಹಂಗೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದ್ದೇ ಇರ್ತಾವೆ. ಸರಿ ಹೋಗಿ ದೀಪಾ ಸಿಸ್ಟರ್ ಒಂದು ವಿಡಿಯೋದಾಗ ಬಂದ್ರಂದ್ರೆ ಅವರು ಇನ್ನು ಮ್ಯಾಗ ಮೊದಲು ಹೆಂಗೆ ವಿಡಿಯೋ ಮಾಡಿದ್ರು 8 ಲಕ್ಷ ಇದ್ದಿದ್ದು ನಾ 10 ಲಕ್ಷ ಹೋಗಿ 20 ಲಕ್ಷ ಹೋಗಿ ಇನ್ನೂ ಚೆನ್ನಾಗಿ ವಿಡಿಯೋದ ಬೆಳಿಬೇಕು ಅವರು. ಯಾಕೆ ನಮ್ಮೂರವರು, ನಮ್ಮ ಒಂದು ಡಿಸ್ಟ್ರಿಕ್ಟವರು, ನಮ್ಮೂರನವ್ರು ಅನ್ನೋದು ಒಂದು ದೊಡ್ಡದು ನೋಡಿ. ತುಂಬ ಖುಷಿ ಆಗ್ತೈತಿ ವಿಡಿಯೋ ಬಂದಿದ್ದು. ಮತ್ತು ನಿಜ ಹೇಳ್ಬೇಕಂದ್ರೆ ವಿಡಿಯೋ ಬಂದು ನೋಡಿ ತುಂಬ ಖುಷಿ ಆಗ್ತೈತಿ. ಇವತ್ತು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ನಾ ಮಾಡೀನಿ. ಆದಷ್ಟು ಇವತ್ತು 1 ಗಂಟೆಗೆ ವಿಡಿಯೋ ಹಾಕೀನಿ. ಈಗ 6 ಗಂಟೆ ಹಾಕ್ಬಂದೈತೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶದಿಂದ ಎಲ್ಲ ನನ್ನ ಕಮೆಂಟ್ ಹಾಕಿ ಕೇಳ್ತೀರಿ, ಪ್ರೇಮು ಅನ್ನ ದೀಪಾ ಸಿಸ್ಟರ್ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂಥೇಳಿ. ಅದಕ್ಕೆಲ್ಲ ನಾನು ಕೂತಿರಿದ್ರು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ ಉತ್ತರ ನಿಮಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ರು ವಿಡಿಯೋ ಮಾಡಿದ್ರೆ ಮಾಡ್ಯಾರ ಅಂತ ಹೇಳ್ತೀನಿ, ವಿಡಿಯೋ ಮಾಡಿಲ್ಲ ಅಂತ ಹೇಳ್ತೀನಿ. ಇಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಇನ್ನೊಬ್ಬರು ಪರ್ಸ್ನಲ್ ವಿಷಯ ಮಾತಾಡೋದು ಅಷ್ಟೊಂದು ಸರಿಯಲ್ಲ. ನಾನು ಕೂಡ ನಿಮ್ಮಂಗೆ ನೋಡಿ, ನಾನು ವಿಡಿಯೋ ಮಾಡ್ತೀನಿ, ಯೂಟ್ಯೂಬರ್ ಅದೀನಿ. ಅವರು ನಂಬರ ಇತ್ತಂದ್ರೆ ಏನೋ ಫೋನ್ ಹಚ್ಚಿ ಮಾತಾಡಿ ದೀಪಾ ಸಿಸ್ಟರ್ ನಂಬರ ಕೊಡುವಂತ ಇಸ್ವಲ್ಲಿ ನೋಡಂತ ನನಗೆ ಈಗ 4 ತಿಂಗಳ ದಿನವೂ ಮನಸ್ಸು ಭಾಳ ಕೊರಗೈತೆ ನೋಡಿ. ನಂಬರ್ ಇಸ್ಕೋಬೇಕಾಗಿತ್ತಲ್ಲ, ನಾ ಯಾಕೆ ನಂಬರ್ ಇಸ್ಕೊಂಡು ಬಿಟ್ಟೆ ಅಂಥೇಳಿ ಆ ಸಿಸ್ಟರ್ ಕೇಳಿದೆ. ಅವತ್ತು ನಂಬರ್ ಅವ್ರು ಕೊಡ್ತಿದ್ರು. ನಾ ಇನ್ನೊಂದು ಕೇಳಿದೆ ಬರುವ ಹೊತ್ತಿನಾಗ, ಅದು ಪಾಪು ಒಳಾಕೈತಿ ನಂಬರ್, ಫೋನ್ ಎಲ್ಲ ಹುಡುಕಾಡ್ರಾಗ ಪಾಪು ಒಳಾಕೈತಿ. ಆರವ್ ಇನ್ನೂ ಸಣ್ಣ ಪಾಪು ಐತ್ರಿ. ಈ ಆರವನು ಸರಿಗ್ಯಾನ್ರಿ. ಇನ್ನು ಎಂಥ ಜೀವನ ನೋಡಿ, ಹೆಂಗಿದ್ದ ಜೀವನ ಸಂಸಾರ ಹಿಂಗಾಯ್ತಂದ್ರೆ ಹೆಂಗಾಗುತ್ತಲ್ರಿ, ಮನಸ್ಸಿಗೆ ಬೇಜಾರಾಗುತ್ತೆ. ಹೋಲ್ರಿ, ಎಲ್ಲ ಕೆಟ್ಟಗಳಿಗೆ ಯಾರು ದೃಷ್ಟಿ ಬಿತ್ತು ಯಾರು ಕಣ್ಣು ಬಿತ್ತು ಗೊತ್ತಿಲ್ಲ. ಅವ್ರ ಜೀವನದಲ್ಲಿ ಭಾಳ ನರಕ ಅಂತ ಅನುಭವಿಸ್ಬಿಟ್ಟಾರ ಪ್ರೇಮು ಅನ್ನೋರು. ಇನ್ನರ ಬೀರಪ್ಪ ಮತ್ತು ಆಶೀರ್ವಾದ ಅಂತ ಅವರಿಗೆಲ್ಲ ಒಳ್ಳೆಯದಾಗಲಿ, ದೀಪಾ ಸಿಸ್ಟರ್ಗೆ ಒಳ್ಳೆಯದಾಗಲಿ. ಇನ್ನು ಮುಂದೆಲ್ಲ ಆರವು ಯಾಕೆ ಸಣ್ಣ ಪುಟ್ಟ ಮಗ, ತಂದೆ ತಾಯಿ ಇಷ್ಟರು ಒಂದಿದ್ದು ಚಂದ ಒಂದ ಕಡೆ ಇದ್ರನ್ನ ಚಂದ ನೋಡಿ. ಒಂದು ಒಬ್ಬರ ಕಡೆ ಒಬ್ರ ಕಡೆ ಎಲ್ಲರ ಜೀವನದಾಗೂ ಬಂದಿರ್ತಾರೆ. ನಮ್ಮ ಜೀವನದಾಗೂ ನಾವು ಜಗಳ ಆಗೋದು ಉಂಟು, ತವ್ರ ಮನೆ ಹೋಗೋದು ಉಂಟು, ಬರೋದುಂಟು. ಯಾರ ಲೈಫ್ನಾಗ ಇಲ್ಲ ಅಂದ್ರೆ ಎಲ್ಲರ ಲೈಫ್ನಾಗ ಇರ್ತೈತಿ. ನಿಮ್ಮ ಲೈಫ್ನಾಗ ಇದ್ದೇ ಇರ್ತೈತಿ. ಎಂಥ ಚಲೋ ಅದಾರ ಅಂದ್ರೂ ಜಗಳ ಮಾಡಿ ಒಂದಿಷ್ಟು ದಿನ ಹೆಣ್ಮಕ್ಳನ್ನ ಶಟ್ಕೊಂತ ಅವ್ರ ಮನೆಗೆ ಕುಂದ್ರು ಸಹಜ. ಇವತ್ತು ಆ ವಿಡಿಯೋದಾಗ ಅವ್ರು ಏನೂ ಹಂಚ್ಕೊಂಡಿಲ್ಲ. ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಹಂಚ್ಕೊಳ್ತಾರೆ. ಪ್ರೇಮು ಅನ್ನೋರು ನಂಗೇನಿಲ್ಲ ಎಲ್ಲ ಹೇಳ್ತಾರೆ. ಅವ್ರಿಗೆ ಹಿಂಗೆ ಆಗಿತ್ತಂದ್ರೆ ಹೇಳ್ಬಿಡ್ತಾರೆ. ಅವು ನೋಡಿ ಯಾರಿಗೂ ಜಗಳ ತಪ್ಪು ನೋಡಿ. ಅಣ್ಣ ತಂಗಿ ಒಂದೇ ಹೊಟ್ಟೆ ಬಿಟ್ಟರು ಜಗಳ ಬೀಳ್ತೀವಿ, ಗಂಡ ಹೆಂಡತಿ ಜಗಳ ಇರುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಜಗಳ ಬರೋದುಂಟು ಹೋಗೋದುಂಟು. ಇನ್ನೇನು ನನ್ನ ಆಸೆ ಅಂದ್ರೆ ದೀಪಾ ಸಿಸ್ಟರ್ ಪ್ರೇಮು ಅನ್ನೋ ಮೊದಲಿಂದ ಖುಷಿಯಾಗಿ ಹೆಂಗೆ ಶಾರ್ಟ್ ವಿಡಿಯೋ ಮಾಡ್ತಿದ್ರು ಮತ್ತು ವಿಡಿಯೋ ಭಾಳ ಮಾಡ್ತಿದ್ರು ಅವರು. ಪ್ರಮೋಷನ್ ವಿಡಿಯೋ ಮಾಡಬೇಕು, ಎಲ್ಲ ಥರ ವಿಡಿಯೋ ಮಾಡಬೇಕು. ಅವರು ಕೂಡ ಮುಂದೆ ಬರಬೇಕು ಅನ್ನೋದು ಇನ್ನೂ ಹೆಚ್ಚಿಗೆ ಬೆಳೆಸ್ರಿ. ಅವರೇ ನೋಡಿರಿ, ಅವ್ರು ನೋಡೋಕತ್ತ ಎಲ್ಲರೂ ಸಬ್ಸ್ಕ್ರೈಬರು. ಅವಾಗ ಒಂದು ತಾಸಿಗೆ ಎಷ್ಟು ಓಡ್ಬೇಕ್ರಿ ಅವ್ರದ್ದು ವಿಡಿಯೋ. ಒಂದು ತಾಸಿಗೆ 20,000 ಹಿಂಗೆ ಓಡ್ತಿತ್ತು. ಈಗ 3 ತಾಸು ಆಗೈತಂದ್ರೆ ಇನ್ನೂ 20,000 ಹೊಡಿಲ್ರಿ, 17,000 ಅಟ್ಟೆ ಹೊಡೈತಿ. ಅದಕ್ಕೆ ನಾನು ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಅವ್ರದ್ದು ವಿಡಿಯೋ ಇದು ರೀ ಏನಂತ ಅವ್ರ ವಿಡಿಯೋ ಭಾಳ ಮಂದಿಗೆ ಗೊತ್ತಿಲ್ಲ. ಇಷ್ಟು ದಿನ ಬಿಟ್ಟ ನೋಡಿ. ನಮ್ಮ ಮೂಲಕ ನಮ್ಮ ಸಬ್ಸ್ಕ್ರೈಬರೆಲ್ಲ ಅವರು ಸಬ್ಸ್ಕ್ರೈಬರ್ ಆಗಿರ್ತಾರೆ. ಅವ್ರ ಸಬ್ಸ್ಕ್ರೈಬರ್ಲ್ಲ ನಮ್ಮ ವಿಡಿಯೋ ನೋಡ್ತಿರ್ತಾರೆ. ಅವ್ರಲಿಂತಲೇ ಎಷ್ಟೋ ಮಂದಿ ಅವ್ರ ಸಬ್ಸ್ಕ್ರೈಬರೆಲ್ಲ ನಮ್ಮ ವಿಡಿಯೋ ನೋಡ್ಯಾರ. ನನಗದು ಗೊತ್ತು. ಇಷ್ಟೋ ಅವ್ರ ವಿಡಿಯೋ ಎಲ್ಲ ಮನೆಗೆ ಹೋಗಿದ್ದು ವಿಡಿಯೋ ಅದು ನೋಡೇ ನಮ್ಮ ಲಾಗಿಗೆ ಸಬ್ಸ್ಕ್ರೈಬ್ ಆಗ್ಯಾರ.
ಅದಕ್ಕೆ ಅವ್ರು ಕಾಯ್ತಿರ್ತೀರಿ. ಅವರೆಲ್ಲ ನನಗೆ ಕೇಳಿದ್ರಿ, ಅಕ್ಕ ಯಾಕೆ ಪ್ರೇಮು ಅನ್ನ ದೀಪಾಷ್ಟ ವಿಡಿಯೋ 4 ತಿಂಗಳಾದ್ರೆ ಬರೋಬ್ಬರಿ ವಿಡಿಯೋ ಮಾಡೋಣ, 4 ವರ್ಷ ಆದಂಗೆ ಆಗೈತ್ರಿ. ಎಲ್ಲರಿಗೂ ಅದೇ ಕಮೆಂಟು. ಇವಾಗ ಪ್ರೇಮು ಅನ್ನ ವಿಡಿಯೋ ಹಾಕೊಂಡು ಅದಕ್ಕೇನಂದ್ರೆ ದೀಪಾ ಸಿಸ್ಟರ್ ಎಲ್ಲೇ ಅಂತ ಅದೇ ಕಮೆಂಟು. ಒಂದು ಕಮೆಂಟ್ ಹಾಕಕ್ಕೆ ಒಂದೇ ಥರ ಬರ್ತಿರ್ತಾರೆ. ಯಾಕಂದರೆ ಎಲ್ಲರಿಗೂ ಕುತೂಹಲ ಇರುತ್ತೆ, ನನಗೂ ಕೂಡ ಕುತೂಹಲ ಐತಿ. ದೀಪಾ ಸಿಸ್ಟರ್ ವಿಡಿಯೋದಾಗ ಬರಬೇಕಾಗಿತ್ತು, ಬಂದಿಲ್ಲ ಅಂಥೇಳಿ. ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅದೇ ಥರ ಅವ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಬರ್ರಿ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಸಿಗ್ತೀನಿ. ಬಾಯ್ ರೀ.